ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ, ನಮ್ಮ ಅಳಿಯಂದ್ರಿದಾರಲ್ಲ, ಅವರು ತುಂಬಾನೇ ಒಳ್ಳೆಯವರು. ನಮ್ಮ ಪೂಜಾನ ಖುಷಿಯಾಗಿ ನೋಡ್ಕೊಳ್ತಾರೆ. ಸೊಸೆ, ಇದು ತಟ್ಟೆ ಶಾಸ್ತ್ರ. ಈ ಶಾಸ್ತ್ರ ಮಾಡೋದ್ರಿಂದಾನೇ ಗೊತ್ತಾಗ್ಬಿಡುತ್ತೆ ಮನೆಗ್ ಬಂದಿರೋ ಹೊಸ ಸೊಸೆ ಸಂಸಾರನ ಹೇಗ್ ನಿಭಾಯಿಸ್ತಾಳೆ ಅಂತ. ನೋಡಿ, ತಟ್ಟೆನ ಈ ತರ ಜೋಡ್ಸಿರ್ತಾರೆ. ಗಗನ್ ಕುಮಾರ ಅವನ್ ಕತ್ತಿಯಿಂದ ಒಂದ್ ಕಡೆಗ್ ಜರುಗಿಸ್ತಾನೆ, ಮತ್ತೆ ನೀನು ಇದನ್ನ ಒಂದೊಂದಾಗಿ ನಿನ್ ಹತ್ರ ಜೋಡ್ಸ್ಕೋಬೇಕು. ಆದ್ರೆ ಗಮನ ಇಡು, ತಟ್ಟೆ ಎತ್ಕೋಬೇಕಾದ್ರೆ ಅದು ಕೆಳಗ್ ಬೀಳ್ಬಾರ್ದು. ಕೆಳಗ್ ಬಿದ್ದು ಶಬ್ದ ಆದ್ರೆ ದೊಡ್ಡೋರ್ ಹೇಳಿದಾರೆ ಹೊಸ ಸೊಸೆ ಮನೆಯಲ್ಲಿ ನೆಮ್ಮದಿ ಹಾಳು ಮಾಡ್ತಾಳೆ ಅಂತ, ಮತ್ತೆ ಜಗಳ ಕೂಡ ಮಾಡ್ತಾಳೆ ಅಂತ. ಅದಕ್ಕೆ ಹುಷಾರು. ಇದನ್ನ ಎತ್ಕೊಳ್ಬೇಕಾದ್ರೆ ಶಬ್ದ ಆಗ್ಬಾರ್ದು, ಮತ್ತದನ್ನ ಕೆಳಗಡೆನೂ ಬೀಳಿಸ್ಬಾರ್ದು. ತಪ್ಪಾಗ್ಲೇಬಾರ್ದು. ಸ್ಮಾಲ್ ಅಮ್ಮವ್ರೆ, ಇವಾಗ ತುಂಬಾ ಇನ್ಸಲ್ಟಿಂಗ್ ಆಗತ್ತೆ ಈ ಹುಡುಗಿದು. ಏನಮ್ಮ ಸೊಸೆ, ಮೊದಲನೇ ತಟ್ಟೆನೇ ಎತ್ಕೊಳಕ್ ಆಗ್ತಿಲ್ಲ? ತಗೋ ತಗೋ ತಟ್ಟೆನ, ಮತ್ತೆ ಸಂಸಾರ ಹೇಗ್ ನಿಭಾಯಿಸ್ತೀಯಾ? ಈ ತಟ್ಟೆನಲ್ಲಿ ಎಷ್ಟು ಎಣ್ಣೆ ಹಾಕಿದೀವಿ ಅಂದ್ರೆ ಇಡೀ ಊರಿನವ್ರಿಗೆನೆ ನಾವು ಬಿಸಿ ಬಿಸಿ ಪೂರಿ ಮಾಡ್ಕೊಡ್ಬೋದು ಈ ಎಣ್ಣೆಯಿಂದ. ಪೂಜಾ, ಏನಾಯ್ತು? ಅದನ್ನೆತ್ತಕ್ಕಾಗ್ತಿಲ್ವಾ? ಇಲ್ಲ, ಅದು ಈ ತಟ್ಟೆಲಿ ಎಣ್ಣೆ ಚೆಲ್ಲಿದೆ. ಎಣ್ಣೆನ? ಸರಸ್ವತಿ ಸೊಸೆ, ಇದ್ರ ಜವಾಬ್ದಾರಿನ ನಾನು ನಿನ್ಗೆ ವಹಿಸಿದ್ದೆ ಅಲ್ವಾ? ಅಮ್ಮಾಜಿ. ಇಲ್ಲ ಇಲ್ಲ ಅಮ್ಮಾಜಿ, ಇದ್ರಲ್ಲಿ ಅಕ್ಕಂದೇನು ತಪ್ಪಿಲ್ಲ. ಈ ತಟ್ಟೆಗಳು ಪಂಡಿತರ ಮನೆಯಿಂದ ಬಂದಿರೋದು. ಅದನ್ನ ತಗೊಂಡು ನಾವಿಲ್ಲಿ ಜೋಡ್ಸಿದೀವಷ್ಟೇ. ಸರಿ ಆಯ್ತು ಬಿಡಿ, ಬೇರೆ ತಟ್ಟೆನ ತರಿಸ್ತೀನಿ. ಯಾರಲ್ಲೇ? ಏನ್ರಿ ರೀ, ಈ ತಟ್ಟೆಗಳಿಗೆ ಪೂಜೆ ಮಾಡಾಗಿದೆ. ಈಗ ಈ ತಟ್ಟೆಗಳನ್ನ ಬದಲಾಯಿಸಿದ್ರೆ ಅದು ಅಪಶಕ್ನ ಅನ್ಸ್ಕೊಳುತ್ತಲ್ವಾ? ಒಂದು ಗೊತ್ತಾಗ್ತಿಲ್ಲ, ಇನ್ನೇನೇನ್ ಸಮಸ್ಯೆ ಬರುತ್ತೋ ಏನೋ. ಈಗ ಈ ತಟ್ಟೆಗಳಿಂದಾನೇ ಶಾಸ್ತ್ರ ನಡಿಬೇಕು, ಇಲ್ಲಾಂದ್ರೆ ಶಾಸ್ತ್ರನೇ ನಿಲ್ಲಿಸ್ಬೇಕು ಅಲ್ವಾ ಅಮ್ಮಾಜಿ? ನೋಡು ನಿರ್ಮಲ, ನಾನು ಪ್ರತಿ ವರ್ಷ ರಾಖಿಗೋಸ್ಕರ ಕಾಯ್ತಾ ಇರ್ತೀನಿ. ರಾಖಿ ನಮ್ಮಿಬ್ಬರಿಗೂ ಒಂದು ಆಚರಣೆ ಅಲ್ಲ, ಒಂದು ಭರವಸೆ. ಕೇವಲ ನನ್ನ ತಂಗಿನಷ್ಟೇ ಅಲ್ಲ, ಅವ್ರ ಮಗಳನ್ನೂ ಕೂಡ ರಕ್ಷಣೆ ಮಾಡಬೇಕು ಅಂತ. ನಿರ್ಮಲ, ನನಗೆ ಗೊತ್ತು ನಿನಗೆ ನನ್ನ ಮೇಲೆ ಕೋಪ ಇದೆ ಅಂತ, ಮತ್ತೆ ಮುನ್ಸು ಕೂಡ ಇದೆ. ಆದ್ರೆ ಸ್ವಲ್ಪ ಯೋಚನೆ ಮಾಡು. ಪೂಜಾ ಜೀವನದಲ್ಲಿ ಹಿಂದೆ ಏನೆಲ್ಲ ನಡೆದಿತ್ತು. ಪೂಜೆ ನೋಡಕ್ ಬರ್ತಿದ್ದಂತಹ ದಿಬ್ಬಣ ನದಿಲಿ ಮುಳುಗು ಹೋಯ್ತು. ಆವತ್ತಿನ ದಿನದಿಂದ ಮದ್ವೆವರೆಗೂ ಅವಳು ಎಷ್ಟು ಕಷ್ಟಪಟ್ಟಿರ್ಬೇಕು. ಮತ್ ನೀನು ಯಾವಾಗ್ಲೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಿದ್ದೆ ಅಲ್ವಾ, ನಮ್ ಪೂಜಾ ಒಳ್ಳೆ ಮನೆ ಸೇರ್ಕೊಳ್ಳಿ, ಅವಳು ಖುಷಿಯಾಗಿರ್ಲಿ ಅಂತ. ಪೂಜನಿಗೆ ತನ್ನವರು ಅಂತ ಯಾರು ಕೂಡ ಇರ್ಲಿಲ್ಲ. ಅವಳು ತನ್ನ ಸ್ನೇಹಿತರ ಮನೆ ಕೂಡ ಹೋಗ್ತಾ ಇರ್ಲಿಲ್ಲ. ಯಾವಾಗ್ಲೂ ಕೂಡ ಇಲ್ಲೇ ಇರ್ತಾ ಇದ್ಲ ಅವಳು.
ಒಂದು ತಟ್ಟೆ ಎತ್ತಿದ್ರೇನಂತೆ, ಬೇರೆ ತಟ್ಟೆನೂ ಇದೆಯಲ್ಲ, ಬೇರೆ ತಟ್ಟೆಗಳೆತ್ತೋವಾಗ ತಪ್ಪು ಮಾಡೇ ಮಾಡ್ತಾಳೆ. ಪೂಜಾ, ಗಗನ್ ಕುಮಾರನ್ ಜೊತೆ ಇದನ್ನೆಲ್ಲ ತಗೊಂಡು ಹೋಗಿ ನಿಮ್ಮ ಅತ್ತೆ ಹತ್ರ ಕೊಟ್ಬಿಡು. ಸೌಭಾಗ್ಯವತಿ ಭಾವ, ನೀನು ಚೆನ್ನಾಗಿರು. ಈ ಚಿಕ್ಕ ತಟ್ಟೆ ಯಾಕೆ ಗೊತ್ತಾ ನಿನ್ಗೆ? ಇದು ಯಾಕೆ ಅಂದ್ರೆ ನಾಳೆ ನಮ್ಮ ಮನೆಗೆ ಬರೋ ಪುಟ್ಟ ಅತಿಥಿಗೋಸ್ಕರ. ಅದು ಗಗನ್ನ ಪ್ರತಿರೂಪ ಆಗಿರುತ್ತೆ. ಅವನಿದ್ರಲ್ಲಿ ಊಟ ಮಾಡ್ತಾನೆ. ಗಗನ್ ಸರ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ? ಅವಾಗಲೇ ಶಾಸ್ತ್ರದ ಸಮಯದಲ್ಲೂ ತುಂಬ ಕೋಪಿಸ್ಕೊಂಡಿದ್ರು. ಕಾರಣ ಏನಿರ್ಬೋದು? ನಾನು ಅವಳನ್ನ ಯಾವುದೋ ಹಾಳ್ ಬಾವಿಗೇನು ತಳ್ಳಿಲ್ಲ. ಒಂದು ಒಳ್ಳೆ ಮನೆಗೆ ಮದ್ವೆ ಮಾಡ್ಕೊಟ್ಟಿದ್ದೀನಿ. ಅವರೆಲ್ಲ ತುಂಬಾ ಒಳ್ಳೆ ಜನರು. ಆದ್ರೆ ಅವಳಿಗೆ ಸ್ವಲ್ಪ ಕಷ್ಟ ಆಗ್ಬಹುದು. ನಾನಿದನ್ನ ಸ್ವಾರ್ಥದಿಂದಾನೇ ಮಾಡಿರೋದು. ಆದ್ರೆ ನನ್ನ ಉದ್ದೇಶ ತಪ್ಪಲ್ಲ ನಿರ್ಮಲ. ಅವ್ರು ಎಷ್ಟು ದೊಡ್ಡ ಮನುಷ್ಯರು, ತುಂಬಾ ದೊಡ್ಡ ಕುಟುಂಬ. ಎಲ್ಲಕ್ಕಿಂತ ಮುಖ್ಯ ನಮ್ಮ ಅಳಿಯಂದ್ರು ತುಂಬಾ ಒಳ್ಳೆಯವರು. ನಮ್ಮ ಮಗಳನ್ನ ಅವರು ಖುಷಿಯಾಗಿ ನೋಡ್ಕೊಳ್ತಾರೆ. ಅವ್ರು ಯಾವ ತಪ್ಪು ಮಾಡಲ್ಲ. ಏನೇ ಆದ್ರೂ ಎಲ್ಲಾನು ಅವನಿಚ್ಛೆಯಿಂದನೇ ನಡೆಯೋದು. ಒಳ್ಳೇದು ಕೆಟ್ಟದ್ದು ಎಲ್ಲಾನು ಕೂಡ. ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡು. ಸಾಧ್ಯ ಆದ್ರೆ ನಿನ್ನನ್ನು ಕ್ಷಮಿಸು. ನಾನು ತಪ್ಪು ಮಾಡಿಲ್ಲ, ಅರ್ಥ ಮಾಡ್ಕೋ.